ಅವಕಾಶ ಶಾಂತಿಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ಬೇಕು. ಭಾರತ ವಿಶ್ವಗುರು ಬಿಜೆಪಿಯ ನಾಯಕರು ಹೇಳ್ತಾರೆ ಭಾರತ ವಿಶ್ವಗುರು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ವಿಶ್ವಗುರು ಅಂದಾಗ ಮಧ್ಯಸ್ಥಿಕೆಗೆ ಅವಕಾಶ ಇತ್ತು. ಯಾವ ದೇಶ ಜಗತ್ತಿನ ಮುಂದೆ ಭಿಕ್ಷಾಪಾತ್ರೆಯನ್ನು ಹಿಡಿದು ನಿಂತಿತ್ತು ಅದು ಮಧ್ಯಸ್ಥಿಕೆ ಮಾಡುತ್ತೆ. ಯಾಕೆ ಮಾಡಲಿಲ್ಲ? ಭಾರತ ಇಂಟರ್ಫಿಯರ್ ಆಗ್ಬೋದಿತ್ತಲ್ವಾ ಇದರಲ್ಲಿ ಅಂತ. ರಕ್ಷತ್, ಇಲ್ಲಿ ನಿಮ್ಮ ಪ್ರಶ್ನೆಯನ್ನು ಒಳಗೊಂಡು ಅದಕ್ಕೆ ನಾನು ಇನ್ನೊಂದು ಪ್ರಶ್ನೆ ಹಾಕೊಂಡು ಕೇಳಬೇಕು ಅಂದರೆ, ಈ ಕಾಂಗ್ರೆಸ್ನವ್ರಿಗೆ ಯಾಕೆ ಈ ಪಾಕಿಸ್ತಾನ ಪ್ರೇಮ ಆಗ್ಲಿಂದಾನು ಈ ಮಟ್ಟಕ್ಕಿದೆ ಅಂತ ಗೊತ್ತಿಲ್ಲ. ಬಹುಶಃ ಅವರೇ ಅಲ್ವಾ ಪಾಕಿಸ್ತಾನದ ಜನಕರು. ಸೊ ಫಾದರ್ಲ್ಯಾಂಡ್ ಇದ್ರಲ್ಲ, ಫಾದರ್ ಆಫ್ ಪಾಕಿಸ್ತಾನ್ ಬಂದು ಕಾಂಗ್ರೆಸ್ ಏನೇನೆ. ಮೋಸ್ಟ್ಲಿ ಅದಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಪ್ರೀತಿ ಇರಬೇಕು ಪಾಕಿಸ್ತಾನ ಮೇಲೆ. ಇಡೀ ಜಗತ್ತೇ ಇವತ್ತು ನಮ್ಮನ್ನು ಬಿಟ್ಬಿಡ್ರಿ, ಪಾಕಿಸ್ತಾನದ ಸಂಸತ್ತಿನ ಒಳಗೆ ಇರುವಂಥ ಪಾಕಿಸ್ತಾನದ ವಿರೋಧ ಪಕ್ಷದ ನಾಯಕ ನಗ್ತಾ ಇದ್ದಾನೆ ಇವತ್ತು. ಅಲ್ಲಿನ ಪ್ರಧಾನಮಂತ್ರಿ ಮಾಡಿದಂಥ ಟ್ವೀಟ್ನಲ್ಲಿ ಇತ್ತ ಗೊತ್ತಾ, ಡ್ರಾಫ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿನ ವಿರೋಧ ಪಕ್ಷದ ನಾಯಕ ನಗ್ತಾ ಇದ್ದಾನೆ, ಏನಾಗಿದೆ ನಿಮಗೆ ಅಂತ. ಬಟ್ ಇಲ್ಲಿ ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ಸು ಏನಕ್ಕೆ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ನಮ್ಮನ್ನು ಕೇಳ್ತಾ ಇದೆ. ಈ ಸೆನ್ಸ್ಲೆಸ್ ಆರ್ಗ್ಯುಮೆಂಟ್ ಅನ್ನೋದು ಇದಕ್ಕೋಸ್ಕರನೇ. ನೀವು ಕೇಳಿದ್ರಿ ನೋಡಿ, ನಮಗೆ ಅಮೇರಿಕಾ ನಮ್ಮದು ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಆಗುತ್ತೆ, IT ಹಾರ್ಡ್ವೇರ್ಗಳಾಗುತ್ತೆ, ಅದು ಬಿಟ್ಟು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಗುತ್ತೆ. ಆಯಿತಾ, ಅವ್ರ ಜೊತೆ ನನ್ನ ವ್ಯವಹಾರ ಇದೆ. ನೆಕ್ಸ್ಟು ಎರಡನೇದು, ನಮಗೆ ಇಸ್ರೇಲ್ ಅಂತ ಬಂದಾಗ, ಟೆಕ್ನಾಲಜಿ ಅಂತ ಬಂದಾಗ, ಇಂಡಿಯಾನಲ್ಲಿ ಇಸ್ರೇಲಿ ಟೆಕ್ನಾಲಜೀಸ್ ಎಲ್ಲ ಕಡೆನೂ ಇದೆ. ಅಗ್ರಿಕಲ್ಚರಲ್ ಇದೆ, ನಾನ್ ಅಗ್ರಿಕಲ್ಚರಲ್ ಇದೆ, IT ಹಾರ್ಡ್ವೇರು. ಅಷ್ಟೇ ಯಾಕೆ, ಡಿಫೆನ್ಸು, ಮೊನ್ನೆ ಆಪರೇಷನ್ ಸಿಂಧೂನಲ್ಲಿ ನಾವು ಬಳಸಿದಂಥ GPS ಗೈಡೆಡ್ ಬಾಂಬ್ಸ್ ಎಲ್ಲಾನು ಇಸ್ರೇಲಿಂದನೇ ತಂದಿದ್ದು ನಾವು. ಅದು ನಮ್ಮ ಒಂದು ಟೆಕ್ನಾಲಜಿ ಪಾರ್ಟ್ನರು. ಜೊತೆಗೆ ಇರಾನ್, ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ, ಅಲ್ಲಿಂದ LPG ಬರುತ್ತೆ, ಪೆಟ್ರೋಲಿಯಂ ಬರುತ್ತೆ. ಸೊ ನಮ್ಗೆ ಇರಾನು ಬೇಕು, ಇಸ್ರೇಲು ಬೇಕು, ಅಮೆರಿಕಾನು ಬೇಕು. ನಮಗೆ ಅಲ್ಟಿಮೇಟ್ಲಿ ನಮ್ಮ ದೇಶದ ಜನರು ಇಂಪಾರ್ಟೆಂಟ್. ಹೇಳ್ತಾ ಇರೋದು ನೀವು ಅವ್ರ ಜೊತೆ ಯುದ್ಧದಲ್ಲಿ ಭಾಗಿಯಾಗಿ, ಯುದ್ಧದಲ್ಲಿ ಅಂತಲ್ಲ, ಯುದ್ಧದಲ್ಲಿ ಭಾಗಿಯಾದಾಗ ಮಧ್ಯಸ್ಥಿಕೆ ವಹಿಸಬಹುದಿತ್ತು ಅಂತ ಹೇಳಿ. ನಾವು ಹೇಳೋದು ಸ್ನೇಹಿತರಾದಾಗ ಮಧ್ಯಸ್ಥಿಕೆ ಮಾಡಬಹುದಿತ್ತು. ಫ್ರಮ್ ದ ಡೇ ಒನ್ ಅವ್ರ ನಡುವೆ ಕಾನ್ಫ್ಲಿಕ್ಟ್ ಇದ್ದಾಗ ಅಷ್ಟೇ ಪ್ರಧಾನಮಂತ್ರಿಗಳು ಅಷ್ಟು ಕ್ಲಿಯರ್ ಕಟ್ ಆಗಿ ಶಾಂತಿ ಕಾಪಾಡಿ ಭಾರತ ಶಾಂತಿನ ಬಯಸುತ್ತೆ ಅಂತ ಹೇಳ್ಕೊಂಡೇ ಬಂದಿದೆ. ಭಾರತ ಎಲ್ಲೂ ಕೂಡ ಟ್ರಿಗರ್ ಆಗಿ ತಾನೇ ಹೋಗಂದ್ರೆ ಇವ್ರ ಪ್ರಕಾರ ಇನ್ವಾಲ್ವ್ ಆಗ್ಬಿಟ್ಟು ನಾವು ಯುದ್ಧಕ್ಕೆ ಸೇರ್ಕೊಂಡ್ಬಿಡ್ಬೇಕಾಗಿತ್ತಾ? ಅಲ್ಲ, ಅವ್ರ ಉದ್ದೇಶ ಅದೇನೆ. ಬೇರೆ ದೇಶಗಳು ತಗೊಳ್ಳಿ, ಎಕ್ಸೆಪ್ಟ್ ಯುನೈಟೆಡ್ ಕಿಂಗ್ಡಮ್, ಅಮೆರಿಕಾದ ಫೈಟರ್ ಜೆಟ್ಗಳನ್ನ ಅದು ಏನು ಆಪರೇಷನ್ಸ್ಗೆ ಅಂತಲ್ಲ, ಜಸ್ಟ್ ಲ್ಯಾಂಡಿಂಗ್ ಟೇಕ್ ಆಫ್ ಬಳಸ್ಕೊಳ್ಳಿ ಅಂತ ಹೇಳಿದ್ ಬಿಟ್ರೆ ಬೇರೆ ಎಲ್ಲಾ ನ್ಯಾಟೋ ದೇಶಗಳಪ್ಪ ಅಮೆರಿಕ ಜೊತೆಗೆ ಇದ್ವು. ಜರ್ಮನಿ ಆಗ್ಲಿ, ಪೋಲ್ಯಾಂಡ್ ಆಗ್ಲಿ, ಉಕ್ರೇನ್ ಆಗ್ಲಿ, ಅವ್ರು ಯಾರು ಜೊತೆಗೆ ಹೋಗ್ಲಿಲ್ಲ. ಫ್ರಾನ್ಸ್ ಆಗ್ಲಿ, ಅಮೆರಿಕ ಜೊತೆಗೆ ಹೋಗಿ ನೀವು ಅದನ್ನ ತಿರುಗಿಸಬೇಡಿ. ನಾ ತಿರುಗಿಸ್ತಾ ಇಲ್ಲ, ನಾ ಹೇಳ್ತಾ ಇರೋದು ಜೊತೆಗೆ ಹೋಗಿ ಅವರ ಜೊತೆಗೆ ಯುದ್ಧದಲ್ಲಿ ಭಾಗಿಯಾಗಿ ನಾ ಹೇಳ್ತಾ ಇರೋದು ಯಾವ ರೀತಿಯಾಗಿ ಭಾರತ ಒಂದು ಬ್ಯಾಲೆನ್ಸ್ ನೀತಿಯನ್ನ ಪ್ರದರ್ಶನ ಮಾಡ್ತು. ಬಿಕಾಸ್ ನಮ್ಗೆ ಇಂಪಾರ್ಟೆಂಟ್. ತಿರ್ಗಾ ಇಲ್ಲಿ ನೋಡಿ, ಇರಾನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇರಾನ್ ಪರವಾಗಿರ್ಬೇಕಿತ್ತು ಹಂಗೆ ಹಿಂಗೆ ಅಂತ ಹೇಳಿ. ಇರಾನ್ಗೆ ಸಮಸ್ಯೆ ಇಲ್ಲ. ಇರಾನ್ ಇಂಡಿಯಾ ಫ್ಲಾಗ್ ಇರುವಂತ ಹಡಗುಗಳನ್ನ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಕಳಿಸ್ತಾ ಇದೆ. ಬೇರೆ ಪಾಕಿಸ್ತಾನದ ಪಾಕಿಸ್ತಾನ ಫ್ಲಾಗ್ ಇರೋ ಫ್ಲಾಗ್ ನ ಕಳಿಸ್ತಿಲ್ಲ ಇರಾನ್. ಅಷ್ಟೊಂದು ಫ್ರೆಂಡ್ಲಿ ದೇಶ, ಇನ್ಕ್ಲೂಡಿಂಗ್ ಪಾಕಿಸ್ತಾನ. ಅವರು ಅನೌನ್ಸ್ ಮಾಡಿದ್ದು ಅಫಿಷಿಯಲ್ ಅನೌನ್ಸ್ಮೆಂಟ್, ಇನ್ಕ್ಲೂಡಿಂಗ್ ಪಾಕಿಸ್ತಾನ, ಚೈನಾ, ಭಾರತ, ಪಾಕಿಸ್ತಾನ. ಇರಾನ್ಗೆ ಸಮಸ್ಯೆ ಇಲ್ಲ. ಇರಾನ್ ಅಷ್ಟು ಚೆನ್ನಾಗಿ ನಮಗೆಲ್ಲ ಕಳಿಸ್ಕೊಡ್ತಾ ಇದೆ, ಸೇಫ್ ಪ್ಯಾಸೇಜ್ ಮಾಡ್ಕೊಟ್ಬಿಟ್ಟು. ಇಲ್ಲಿ ಕಾಂಗ್ರೆಸ್ನವ್ರಿಗೆ ಸಮಸ್ಯೆ, ಬಿಕಾಸ್ ಪಾಕಿಸ್ತಾನದ ಮೇಲಿನ ಪ್ರೀತಿ. ತಿರ್ಗಾ ಆಮೇಲೆ ಇವರು ಅಮೆರಿಕ ಹೇಳ್ದಂಗೆ ಕೇಳಬೇಕಿತ್ತು ಅದು ಇದು ಅಂತ ಕಥೆಗಳು ನೋಡಲ್ಲಪ್ಪ. ಆಯ್ತಪ್ಪ, ಹಾಗಾದ್ರೆ ಇದೇ ಅಮೆರಿಕ 1961 ಅಲ್ಲಿ ನಿಮಗೆ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಒಂದು ಸೀಟ್ ಇದೆ ಗೊತ್ತಾ, ಪರ್ಮನೆಂಟ್ ಸೀಟ್ಗೆ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿ ನಿಮಗೆ ಕೊಡ್ತೀವಿ ಅಂತ ಹೇಳಿದಾಗ ಅದು ರಿಜೆಕ್ಟ್ ಮಾಡಿ ನೆಹರು ಕೊಟ್ಟಿದ್ದಾರು, ಚೈನಾ ಕೊಟ್ಟಿದ್ದಾರು. ಚರ್ಚೆ ಬೇರೆ ರೀತಿಯಲ್ಲಿ. ಐ ವಿಲ್ ಟೆಲ್ ಯು, ಹೋಗ್ಬೇಕು ನಾವು. ಕಾರಣ ಹೇಳ್ತೀನಿ. ನಾವಿತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಗ್ಗೆ ಎಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ ಗೊತ್ತಾ, ಅದರಿಂದ ಸಮಸ್ಯೆ ಆಗ್ತಿದೆ, ಬ್ಲಾಕೇಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಅವತ್ತು ಜವಾಹರ್ಲಾಲ್ ನೆಹರು ನಿಮಗೆ 1947-48 ಅಲ್ಲಿ ಸರಿಯಾಗಿ ಆಕ್ಸೆಷನ್ ಅಕಾರ್ಡ್ ಹ್ಯಾಂಡ್ಲ್ ಮಾಡಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರನ ಪಾಕಿಸ್ತಾನ ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಭಾರತದಿಂದ ರಷ್ಯಾಗೆ ನಿಮ್ಗೆ ಸ್ಟ್ರೈಟ್ ಅವೇ ರೂಟ್ ಇರ್ತಾ ಇತ್ತು. ಇವತ್ತು ಹಾರ್ಮೋಸ್ ಬೇಕಾಗೇ ಇರ್ತಿರ್ಲಿಲ್ಲ. ನಿಮಗೆ ರಸ್ತೆನಲ್ಲಿ ಬರ್ತಾ ಇತ್ತು ರೀ ಗ್ಯಾಸ್ ಆಯಿಲ್ ಎಲ್ಲಾನು. ಏನಕ್ಕೆ ಹಾರ್ಮೋಸ್ ಬೇಕಾಗಿತ್ತು? ಈ ಬ್ಲಂಡರ್ ಮಾಡಿದ ಕಾಂಗ್ರೆಸ್, ನೆಹರು ಅವರು ಪಾಕಿಸ್ತಾನದ ಪ್ರೀತಿ ಮೇಲೆ. ಪ್ರಭಾಕರ್ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ. ಪ್ರಭಾಕರ್ ಸರ್, ಇಲ್ಲಿ ಎರಡು ರೀತಿಯ ಅಭಿಪ್ರಾಯಗಳಿದಾವೆ. ಮಧ್ಯಸ್ಥಿಕೆಗೆ ಅವಕಾಶ ಇತ್ತು, ಕೈ ಚೆಲ್ತು ಅಂತ. ಯಾಕ್ರಿ ಮಧ್ಯಸ್ಥಿಕೆ ಮಾಡಬೇಕಿತ್ತು? ನಮಗೆ ಸಂಬಂಧಿಸಿದಂಥ ವಿಚಾರ ಅಲ್ಲ ಅದು. ಸುಮ್ಮನೆ ಇಂಟರ್ಫಿಯರ್ ಆಗೋದು ಭಾರತದ ಕೆಲಸ ಅಲ್ಲ ಅಂತ ವಿದೇಶಾಂಗ ಸಚಿವರು ಕೂಡ ಅದನ್ನೇ ಮಾತನಾಡಿದ್ರು. ನಾವು ಮೀಡಿಯೇಟರ್ ಕೆಲಸ ಮಾಡೋದಿಲ್ಲ ಅಂತ. ತಾವು ಏನು ಹೇಳ್ತೀರಿ? ಅವಕಾಶ ಇತ್ತ? ಅವಕಾಶವನ್ನು ಬಳಸ್ಕೊಳ್ಬೇಕಿತ್ತ? ನೋಡಿ, ನಾನು ಈ ಎರಡೂ ಪ್ರಶ್ನೆಯನ್ನು ನೋಡೋದು ಬೇರೆ ದೃಷ್ಟಿಯಿಂದ. ಏನು ಅಂದರೆ, ಈಗ ಇಂಟರ್ಫಿಯರ್ ಮಾಡೋದಲ್ಲ, ಇದು ಮೀಡಿಯೇಟರ್ ಮಾಡೋದು ಅಥವಾ ಬ್ರೋಕರ್ ಕೆಲಸ ಮಾಡೋದು. ನಾವು ಹೇಗೆ ನೋಡಬೇಕು ಅಂದರೆ, ಒಂದು ಕ್ರೋನಾಲಜಿಯಿಂದ ನೋಡಬೇಕು, ಎರಡನೇದು ಸೀಕ್ವೆನ್ಸಿಂಗಿಂದ ನೋಡಬೇಕು.
ಅನ್ಫಾರ್ಚುನೇಟ್ಲಿ ಇವತ್ತು ಯುನೈಟೆಡ್ ನೇಷನ್ಸ್ ಇರೋವಂಥ 193 ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಬಿಟ್ಟು ಇನ್ನು ಯಾವ ದೇಶದಲ್ಲೂ ಈ ರೀತಿಯಾದಂಥ ಚರ್ಚೆ ನಡೀತಾ ಇಲ್ಲ. ಒಂದು. ಎರಡನೇದು, ಭಾರತ ಅಲ್ಲ, ಬೇಕಾದಷ್ಟು ರಾಷ್ಟ್ರಗಳು ಕೂಡ ವಾಲಂಟಿಯರ್ ಮಾಡಿತ್ತು ನಾವು ಮೀಡಿಯೇಟ್ ಮಾಡ್ತೀವಿ ಅಂತ. ಚೈನಾ ಸೇರಿದಂತೆ, ಜಪಾನ್ ಸೇರಿದಂತೆ, ಯುರೋಪಿನ ಕೆಲ ರಾಷ್ಟ್ರಗಳು ಸೇರಿದಂತೆ, ಇಂಗ್ಲೆಂಡ್ ಕೂಡ ಸೇರಿದಂತೆ. ಆದರೆ ಇಲ್ಲಿ ನಾವು ಇದನ್ನು ಆ ತರಹದ್ರಲ್ಲಿ ನೋಡಬಾರ್ದು. ಈ 192 ಜನಕ್ಕೆ ಸಿಕ್ಕಲಿಲ್ಲ, ಇವ್ರಿಗೆ ಒಬ್ರಿಗೆ ಮಾತ್ರ ಯಾಕೆ ಸಿಕ್ತು, ನಮಗೆ ಸಿಕ್ಕಬೇಕಾಗಿ. ಇದು ಒಂಥರ ಕ್ಷುಲ್ಲಕ ಥೀಮ್ ಡಿಸ್ಕಷನ್ ಅಥವಾ ಡಿಬೇಟಿಗೆ. ಒಂದು ಹೈಸ್ಕೂಲ್ನಲ್ಲೋ ಅಥವಾ ಜೂನಿಯರ್ ಕಾಲೇಜ್ ಲೆವೆಲ್ನಲ್ಲೋ ಡಿಬೇಟಿಗೆ ಒಂದು ಪ್ರೈಸ್ ಇಟ್ಟಾಗ ಕೇಳ್ತಾರಲ್ಲ, ಆ ತರಹದ ಸಿಚುಯೇಷನ್ ಆಗಿದೆ ಇದು. ಐ ಆಮ್ ಸಾರಿ ಫಾರ್ ಸಚ್ ಎ ರಿಮಾರ್ಕ್. ಇದು ಏನು ಅಂದರೆ, ಇದು ನಿಜವಾಗ್ಲೂ ಸೀಸ್ ಫೈರ್ ಹೌದಾ, ಫ್ರ್ಯಾಕ್ಚರ್ಡ್ ಸೀಸ್ ಫೈರಾ, ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ರಿಯಲಿ ಮ್ಯಾನೇಜ್ಡ್ ಸೀಸ್ ಫೈರಾ ಅಂತ ಎಲ್ಲ ನೋಡಿದ್ರೆ ಇದರಲ್ಲಿ ಪಾಕಿಸ್ತಾನಕ್ಕಿಂತ ಚೀನಾ ವಹಿಸಿರುವಂಥ ಪಾತ್ರ ಅತಿ ಮುಖ್ಯವಾಗಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಮೆಸೆಂಜರ್ ಕಂಟ್ರಿ ಅಂತ ಅಥವಾ ಕೊರಿಯರ್ ಕಂಪನಿ ರೀತಿಯಲ್ಲಿ ಬಿಹೇವ್ ಮಾಡಿದೆ. ಇದರಲ್ಲಿ ಏನು ಅಂದರೆ, ಈ ಯುದ್ಧ ಆರಂಭ ಆಗೋಕ್ಕೆ ಎಷ್ಟೋ ದಿವಸ ಮುಂಚೆ ಸೌದಿ ಅರೇಬಿಯಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅವ್ರದ್ದು ಒಂದು ಕಾನ್ಫರೆನ್ಸ್ ನಡೀತು. ಅದರಲ್ಲಿ ಪಾಕಿಸ್ತಾನ ಕೂಡ ಭಾಗಿ, ಏಕೆ ಅಂದರೆ ಅವರು ಮುಸ್ಲಿಂ ರಾಷ್ಟ್ರ. ಭಾರತ ಭಾಗಿ ಇರಲಿಲ್ಲ, ಏಕೆ ಅಂದರೆ ನಾವು ಮುಸ್ಲಿಂ ರಾಷ್ಟ್ರ ಅಲ್ಲ. ಜಗತ್ತಿನ ಹಲವಾರು ರಾಷ್ಟ್ರಗಳು, ಇಂಗ್ಲೆಂಡ್ ಆಗಲಿ, ಜಪಾನ್ ಆಗಲಿ, ಚೈನಾ ಆಗಲಿ, ಅವರು ಕೂಡ ಮುಸ್ಲಿಂ ರಾಷ್ಟ್ರಗಳಲ್ಲ. ಅವ್ರು ಯಾರೂ ಅಲ್ಲಿ ಹೋಗಿರಲಿಲ್ಲ. ಅಲ್ಲಿ ಹೋದಾಗ ಪಾಕಿಸ್ತಾನಕ್ಕೆ, ಶರೀಫ್ರಿಗೆ ಒಂದು ಅವಕಾಶ ಏನು, ಈಜಿಪ್ಟಿನ ಪ್ರೈಮ್ ಮಿನಿಸ್ಟರನ್ನ, ಟರ್ಕಿ ಪ್ರೈಮ್ ಮಿನಿಸ್ಟರ್ ಎಲ್ಲ ಭೇಟಿ ಮಾಡುವಂಥ ಒಂದು ಅವಕಾಶ. ಫಾರ್ಮಲ್ ಸ್ಟ್ರಕ್ಚರ್ ಮೀಟಿಂಗ್ ಅಜೆಂಡಾ ಎಲ್ಲ ಆದ ನಂತರ ಅನೌಪಚಾರಿಕವಾಗಿ ಆವಾಗ ಹೌದು ಹಿಂಗೆ ಗಲಾಟೆ ಬಂತ, ಅವರತ್ರ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಅಷ್ಟೇನೆ. ಆನಂತರ ಇರಾನು ಒಪ್ಕೊಳ್ತಾ ಇರಲಿಲ್ಲ ಪಾಕಿಸ್ತಾನಕ್ಕೆ, ಏಕೆಂದರೆ ಅದು ತಮ್ಮ ನೈಬರ್ ಆಗಿರೋದ್ರಿಂದ. ಸುಮಾರು 1000 ಕಿಲೋಮೀಟ್ರು ಅಥವಾ ಒಂದು 600 ಮೈಲಿ ಬಾರ್ಡ್ರನ್ನ ಶೇರ್ ಮಾಡ್ಕೊಳುತ್ತೆ ಪಾಕಿಸ್ತಾನ ಮತ್ತು ಇರಾನ. ಇಲ್ಲಿ ಪಾಕಿಸ್ತಾನವನ್ನು ಕನ್ವಿನ್ಸ್ ಮಾಡಿ ಅಮೇರಿಕ ಎನ್ಕರೇಜ್ ಮಾಡಿದ್ರೆ ಮುಂದೆ ಅಮೇರಿಕಾಗೆ ನೆಲೆ ಪಾಕಿಸ್ತಾನಲ್ಲಿ ಸಿಕ್ಕತ್ತೆ, ಇರಾನ್ಗೆ ಅಟ್ಯಾಕ್ ಮಾಡುವಂಥ ಅವಶ್ಯಕತೆ ಬಿದ್ದರೆ ಅನ್ನೋದು ಒಂದು ದೂರ ಆಲೋಚನೆ. ಒಂದು. ಎರಡನೇದು, ಇನ್ನೂ ಮುಖ್ಯವಾಗಿರುವಂಥದ್ದು ಇದರಲ್ಲಿ ಅಂಶ ಏನು ಅಂದರೆ, ಪಾಕಿಸ್ತಾನ ಇಸ್ರೇಲ್ ಜೊತೆ ಡಿಪ್ಲೊಮ್ಯಾಟಿಕ್ ಟೈಸ್ನ ಹೊಂದಿಲ್ಲ, ಭಾರತ ಹೊಂದಿರೋ ಅಂತೆ. ಹಾಗಾಗಿ ಇರಾನ್ ಒಪ್ಕೊಂಡಿರೋ ಅದು ಒಂದು ಕಾರಣ ಮಾತ್ರ. ಎರಡನೇದು, ಅಮೇರಿಕಾದವರು ಮುನೀರನ್ನ ಮತ್ತು ಶರೀಫ್ರನ್ನ, ಮುನೀರನ್ನಂತೂ 2 ಸತಿ ಕರೆಸಿ ಭೇಟಿ ಮಾಡಿದ್ದಾರೆ, ಶರೀಫ್ರು ಕೂಡ ಭೇಟಿಯಾಗಿದ್ದಾರೆ ಟ್ರಂಪ್ ಅವರನ್ನು. ಟ್ರಂಪ್ ಅವರ ಮೊದಲನೇ ಆಡಳಿತದಲ್ಲಿ ಯಾವ ಅವಕಾಶ ಇರಲಿಲ್ವೋ, ಎರಡನೇ ಟರ್ಮ್ ಬಂದಾಗ ಟ್ರಂಪ್ಗೆ ಅವಕಾಶದ ಜೊತೆ ಪಾಕಿಸ್ತಾನಿಯಿಂದ ಸ್ವಲ್ಪ ಫ್ರೆಂಡ್ಲಿ ಥರ ಟ್ರೀಟ್ ಮಾಡ್ಕೊಂಡಿದ್ದಾರೆ. ಈಗ ಪಾಕಿಸ್ತಾನ ಆಂತರಿಕವಾಗಿ ಎಷ್ಟು ಹಾಳಾಗಿ ಹೋಗಿದೆ ಅಂದರೆ, ಬೆಲೆಗೆ ಏರಿಕೆ ಇರ್ಬೋದು, ಪೆಟ್ರೋಲ್ ಬೆಲೆ ಏರಿಕೆ ಸಿದ್ದಂತೆ ಆಹಾರ ಕೊರತೆಗಳು, ಮತ್ತು ಒಂಥರ ಶಾಟರ್ ಆಗೋಗಿದೆ ಅವ್ರದ್ದು ಎಕಾನಮಿ. ಪೊಲಿಟಿಕ್ಸ್ ಒಂದು ಬಿಟ್ಟರೆ ಈಗ ಕಾಂಗ್ರೆಸ್ನ ಆಕ್ಷೇಪದ ಬಗ್ಗೆ ನಾನು ನಿಮ್ಮನ್ನ ಕೇಳ್ತೀನಿ, ತಾವು ನ್ಯೂಟ್ರಲ್ ಆಗಿ ನೋಡ್ತೀರಿ, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ನಮ್ಮ ರಾಜತಾಂತ್ರಿಕ ನಿಲುವುಗಳು ಈ ಯುದ್ಧದ ಸಂದರ್ಭದಲ್ಲಿ ಸರಿ ಇತ್ತಾ? ಭಾರತದ ರಾಜತಾಂತ್ರಿಕ ನಿಲುವುಗಳು ನೋಡಿ, ಕಾಂಗ್ರೆಸ್ ಅವರ ಪ್ರಕಾರ ಅವರು ಈ ದಿನ ಆಡಳಿತದಲ್ಲಿ ಇದ್ದಿದ್ರೆ ಅವರು ಯಾವ ರೀತಿ ಬಿಹೇವ್ ಮಾಡ್ತಿದ್ರು ಅನ್ನೋದು ಬರೀ ಹೈಪಾಥೆಟಿಕಲ್. ಯಾಕೆಂದರೆ ಅವರು ಆಡಳಿತದಲ್ಲಿ ಇಲ್ಲ, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಅವರು ಈಗ ಅಪೋಸಿಷನ್ ಪಾರ್ಟಿ ಮತ್ತು ಕ್ರಿಟಿಕ್ಕು ಎರಡೂ ದೃಷ್ಟಿಯಲ್ಲಿ ನೋಡ್ಬೇಕು ನಾವು. ಅವರನ್ನು ಕ್ರಿಟಿಕ್ ಅಂದರೆ ಬರೀ ಕ್ರಿಟಿಸಿಸಮ್, ವೆರಿ ಕ್ವೈಟ್ ಅನಾಲಿಸಿಸ್, ಬೋತ್ ಪಾಸಿಟಿವ್ ನೆಗೆಟಿವ್ ಎರಡೂ ತಗೊಂಡು. ಅವರು ಪಾಸಿಟಿವ್ ತಗೊಳ್ತಾ ಇದ್ದಾರಾ, ನಮ್ಮ ದೇಶದ ಹಿತದೃಷ್ಟಿಯಿಂದ ತಗೊಳ್ತಿದ್ದಾರಾ? ಇಲ್ಲ, ಒಂದು ಅವಕಾಶ ತಪ್ಪಿ ಹೋಗಿದೆ ಅನ್ನೋ ಒಂದೇ ಕಾರಣ. ಈಗ ನಾಳೆ ಮತ್ತು 11 ಮತ್ತು 12ನೇ ತಾರೀಕು ನಮ್ಮ ವಿದೇಶಾಂಗ ಸಚಿವರು ಮಾರಿಷಸ್ಗೆ ಹೋಗಿ ಅಲ್ಲಿಂದ ಇದಕ್ಕೆ ಹೋಗ್ತಾ ಇದ್ದಾರೆ, UAE ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನಾರು ಮಾತಾಡ್ತಾ ಇದ್ದಾರಾ? ಅಲ್ಲಿ ನಮ್ಮ ಪೊಸಿಷನ್ನು ಮತ್ತು UAE ಪೊಸಿಷನನ್ನು ಒಂದು ರೀತಿಯಲ್ಲಿ ಮುಂದಿನ ಬರುವ ಅವಕಾಶವನ್ನು ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅಥವಾ ಅವಕಾಶವನ್ನು ಸೃಷ್ಟಿ ಮಾಡಬೇಕು ಎರಡೂ ದೇಶದ ಹಿತದೃಷ್ಟಿಯಿಂದ ಅಂತ ಕೂಡ ಮಾತುಕತೆ ನಡೆಯುತ್ತೆ. ಓವರ್ ಆಲ್ ಬೈಲ್ಯಾಟ್ರಲ್ ರಿಲೇಷನ್ಸ್ ಕೂಡ ಮಾತುಕತೆ ಆಡ್ತಾರಲ್ಲ. ಇದರಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ಬೇಕಂದ್ರೆ, ಈ ಸೀಕ್ವೆನ್ಸಿಂಗ್ ಆಫ್ ಇವೆಂಟ್ಸ್ ಇದೆಯಲ್ಲ, ಪಾಕಿಸ್ತಾನ ಮೆಸೆಂಜರ್ ಕಂಟ್ರಿ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ಈಗ ಏನಾಗತ್ತೆ ಅಂದರೆ, ಆ್ಯಕ್ಚುಲಿ ನಾಳೆ ಮತ್ತು
ನಾಡಿದ್ದು ಮೀಟಿಂಗ್ ಇರೋದು ಪಾಕಿಸ್ತಾನದಲ್ಲಿ ಈ ಸೀಸ್ ಫೈರನ್ನು ಕುರಿತಂತೆ. ಅದಕ್ಕೆ JD ವ್ಯಾನ್ಸು ಮತ್ತು ವಿಟ್ಕಾಫು ಹಾಗೂ ಇವರು ಕೃಷ್ಣರು ಟ್ರಂಪ್ ಅವರ ಅಳಿಯ ಹೋಗ್ತಾ ಇದ್ದಾರೆ ಅಮೆರಿಕ ಕಡೆಯಿಂದ ಪ್ರತಿನಿಧಿಗಳಾಗಿ. ಅಲ್ಲಿಂದ ಏನು ಹೊರಬರುತ್ತೆ ಅನ್ನೋದು ಮುಖ್ಯ. ಈಗ ಸೀಸ್ ಫೈರ್ ನಿಜವಾಗ್ಲೂ ಫುಲ್ ಸ್ಪಿರಿಟಲ್ಲಿ ಇಂಪ್ಲಿಮೆಂಟ್ ಆಗಿದೆಯಾ ದೊಡ್ಡ ಪ್ರಶ್ನೆ ಇದೆ ನನಗದು. ಏಕೆ ಅಂದರೆ ಅದು ನೋಡಿ, ನಿನ್ನೆಯಿಂದನೇ ಇಂಪ್ಲಿಮೆಂಟ್ ಆದರೆ ನಿನ್ನೆ ದಿನಾನೇ ಎಷ್ಟು ಅಟ್ಯಾಕ್ ಆಗಿದೆ. ಇರಾನ್ ಮೇಲೆಯೇ ಅಟ್ಯಾಕ್ ಆಗಿದೆ, ಮತ್ತೆ ಕುವೈತ್ ಮೇಲೆ ಅಟ್ಯಾಕ್ ಆಗಿದೆ, ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಆಗಿದೆ. ಒಂದೇ ದಿನ ನಿನ್ನೆ ಇಸ್ರೇಲ್ ಸ್ಟ್ರೈಟ್ ಆಫ್ ಫಾರ್ಮೋಸ್ ಇನ್ನೂ ಕ್ಲಿಯರ್ ಅಲ್ಲ, ಕ್ಲಿಯರ್ ಆಗಿತ್ತು. ಹೌದು, ಮತ್ತೆ ಕೆಲವು ಗಂಟೆಗಳಿಗೆ ಆಯ್ತು ಅಂತ ಘೋಷಣೆ ಆಯ್ತು, ಆದ್ರೆ ತಕ್ಷಣ ಕ್ಲೋಸ್ ಮಾಡಿದ್ರು. ಏಕೆ? ಲೆಬಿನಾನ್ ಇದರಲ್ಲಿ ಇನ್ಕ್ಲೂಡೇ ಆಗಿಲ್ಲ ಅಂತ ಹೇಳಿ ಇವ್ರದ್ದು ಇಸ್ರೇಲ್ ಹೇಳ್ತಿದ್ದಾರೆ. ನಮ್ಮದು ಲೆಬಿನಾನ್ ಮೇಲೆ ನಡೀತಾನೆ ಇರುತ್ತೆ ಅಂತ. ಅದು ಇನ್ನೂ 200 ವರ್ಷ ನಡೆಯುವಂಥದ್ದು. ಅದನ್ನು ನಾವು ಅಲ್ಲಗೆಳೆಯಕ್ಕೆ ಆಗೋದಿಲ್ಲ. ಏಕೆಂದರೆ ಅಲ್ಲಿ ನೋಡಿ, ತಕ್ಷಣ ಇಸ್ರೇಲ್ನವ್ರು ಏನು ಮಾಡಿದ್ರು, 89 ಅಂದರು, ಇವತ್ತು ಅದು 100 ದಾಟಿದೆ. ಸಾವು ಪ್ರಕರಣ ಆಗಿದೆ ಇವರು ಬಂಬಾರಿಗಳಿಂದಾಗಿ. ಮತ್ತೆ 800ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾರೆ ನಿನ್ನೆಯ ಕಾರಣದಿಂದಾಗಿ. ಹೀಗಾಗಿ ಯುದ್ಧ ಯಾರು ಡಿಕ್ಲೇರ್ ಮಾಡಿ ಹೋಗಿ ಫಸ್ಟ್ ಇರಾಕನ್ನು ಅಟ್ಯಾಕ್ ಮಾಡಿದ್ರು, ಇಸ್ರೇಲ್ ಮತ್ತು ಅಮೆರಿಕ ಎರಡೂ ಪಾರ್ಟಿ ಸೇರಿಕೊಂಡು ಸೀಸ್ ಫೈರ್ನಲ್ಲಿ ಪಾರ್ಟ್ನರ್ ಆಗದೇನೆ ಕೇವಲ ಅಮೆರಿಕ ಅಥವಾ ಕೇವಲ ಇರಾನ್ಗೆ ಮಾತ್ರ ಬೆಟ್ಟು ತೋರಿಸೋದು ತಪ್ಪು. ಭಾರತದಲ್ಲಿ ಮಾತಾಡ್ತೀನಿ ಸರ್, ನನಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.